ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದು ಗೌರಿ ಕಿಚನ್. ಇವತ್ತು ತೆಂಗಿನ ಹಾಲಿನಿಂದ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಮತ್ತು 3 ಟೊಮೆಟೊ, ಬೀನ್ಸ್, ಈರುಳ್ಳಿ ಮತ್ತು ಪೇಸ್ಟ್ ಮಾಡಲಿಕ್ಕೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಒಳ್ಳೆ ಕರಿಮೆಣಸು, ಹಸಿಮೆಣಸಿನ್ಕಾಯಿ. ಖಾರ ಬೇಕು ಅಂತಿದ್ರೆ ನೀವು ಜಾಸ್ತಿ ಹಾಕೊಳ್ಳಿ. 8 ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲೆ. ಇದು ಒಗ್ಗರಣೆಗೆ ಚಕ್ಕೆ, ಪಲಾವ್ ಎಲೆ, ಕರಿಬೇವಿನ ಸೊಪ್ಪು, ಸಾಸಿವೆ, ಸ್ವಲ್ಪ ಬೆಣ್ಣೆ, 1 ಬಟ್ಲು ತೆಂಗಿನ ತುರಿ, ಬೇಯಿಸಿರುವಂಥ ಬಟಾಣಿ ಮತ್ತು ಸ್ವಲ್ಪ ಪುದೀನ. ಈಗ ಒಂದು ಮಿಕ್ಸಿಗೆ 1 ಬೌಲ್ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡು ಹಾಲು ತೆಗೊಳ್ಬೇಕು ಇದ್ರದ್ದು. ಈಗ ಮಿಕ್ಸಿ ಆಗಿದೆ. ಈಗ ಇದನ್ನ ಒಂದು ಸ್ಟ್ರೈನರ್ ಹಾಕಿ ಸೋದಿಸ್ಕೊಳ್ಳೋಣ. ಈಗ ತೆಂಗಿನ ಹಾಲು ರೆಡಿಯಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ತರಿಯಾಗಿ ಮಾಡಿಕೊಂಡ್ರೆ ಸಾಕಿದು. ಅದಕ್ಕೆ ಸ್ವಲ್ಪ ಪುದೀನ ಹಾಕೊಳ್ತಾ ಇದ್ದೀನಿ. ಈಗ ಪೇಸ್ಟ್ ಆಗಿದೆ. ಈಗ ಕುಕ್ಕರ್ ಮೇಲೆ ಎಣ್ಣೆ ಇಟ್ಕೊಳ್ತೀನಿ. ಈಗ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಮತ್ತೆ ಪಲಾವ್ ಎಲೆ ಮತ್ತು ಚಕ್ಕೆ, ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ 2 ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ. ಬಾಸುಮತಿ ಅಕ್ಕಿನ ಒಂದು 5 ನಿಮಿಷ ನೀರಲ್ಲಿ ನೆನೆಸಿಡ್ಬೇಕು. ಆಗ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ. ಈಗ ಬೇಯಿಸಿರುವಂಥ ಬಟಾಣಿ ಹಾಕೊಳ್ತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ನಾವು ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆನೆಸಿಟ್ಟಿರುವಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದೇ ಬೌಲಲ್ಲಿ 2 ಬೌಲು ತೆಂಗಿನ ಹಾಲು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲು ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಮತ್ತೆ ವಿಷಲ್ ಹಾಕೋಣ. ಕುದಿ ಬಂದಮೇಲೆ ವಿಷಲ್ ಹಾಕಿದ್ರೆ ಕುಕ್ಕರ್ನಲ್ಲಿ ತಳ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಕುದಿ ಬಂದಮೇಲೆ ಮುಚ್ಚಳ ಹಾಕಿ ನಾವು. ಈಗ ಇದು ಕುದಿ ಬಂದಿದೆ. ಒಂದ್ಸಲ ಈಗ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ನೀವು ಒಂದ್ಸಲ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಮತ್ತೆ ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಮಾಡ್ಕೊಳ್ಳಿ. 2 ವಿಷಲ್ ಸಾಕು. ಇದು ವಿಷಲ್ ಆಗಿ ಹೋಗಿದೆ.